ಸ್ನೇಹಿತರೆ, ಎಲ್ಲರಿಗೂ ಜೈ ಭೀಮ್. ಬುಧವಾರ ಆಗಸ್ಟ್ 28ನೇ ತಾರೀಕು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟ ಬಹಳ ಅರ್ಥಪೂರ್ಣವಾದ ನ್ಯಾಯಬದ್ಧವಾದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹಠಾವ್ ದಲಿತ್ ಬಚಾವ್. ಈ ಕಾಂಗ್ರೆಸ್ ಹಠಾವ್ ದಲಿತ್ ಬಚಾವ್ ಹೋರಾಟಕ್ಕೆ ಎಲ್ಲಾ ದಲಿತ ಪರ, ಸಮಾನತೆ ಪರ, ನ್ಯಾಯ ಪರ ಸಂಘಟನೆಗಳು ಒಗ್ಗಟ್ಟಾಗ್ತಾ ಇದೀವಿ. ನಾನು ಬರ್ತಾ ಇದ್ದೀನಿ, ನೀವೆಲ್ಲರೂ ಬನ್ನಿ. ಜ್ಞಾಪಕ ಇಟ್ಕೊಳ್ಳಿ, ಕಾಂಗ್ರೆಸ್ ಬಂದ್ರೆ ಬಿಜೆಪಿ ವಿರೋಧ ಪಕ್ಷ ಆಗುತ್ತೆ, ಅದು ಸ್ವಾರ್ಥಕ್ಕೋಸ್ಕರ, ಅಧಿಕಾರ ದಾಹಕ್ಕೋಸ್ಕರ. ಬಿಜೆಪಿ ಬಂದ್ರೆ ಕಾಂಗ್ರೆಸ್ ವಿರೋಧ ಪಕ್ಷ ಆಗುತ್ತೆ, ಅದು ಸ್ವಾರ್ಥ, ಅಧಿಕಾರ ದಾಹಕ್ಕೋಸ್ಕರ. ಆದ್ರೆ ಯಾರಾದ್ರೂ ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ವಿರೋಧ ಶಕ್ತಿ ಇದ್ರೆ ಅದು ನಿಮ್ಮಂತರ ಬುದ್ಧ, ಬಸವ, ಅಂಬೇಡ್ಕರ್ ವಾದಿಗಳು, ಸಮಾನತವಾದಿಗಳು. ನಾವು ನಿಂತ್ಕೊಂಡು ಪ್ರಶ್ನೆ ಮಾಡಿದ್ರೆ ಆ ಮಾತಿಗೆ ತೂಕ ಇದೆ, ಆ ಮಾತಿಗೆ ಬದಲಾವಣೆ ಇದೆ, ಆ ಮಾತಿಗೆ ಪರಿವರ್ತನೆ. ಸ್ನೇಹಿತರೆ, ಇವತ್ತು ನಾನು ಫಲಪುಷ್ಪ ಪ್ರದರ್ಶನ, ಅದರಲ್ಲಿ ಬಾಬಾ ಸಾಹೇಬ್ ಸ್ಫೂರ್ತಿಗೊಂಡ ಒಂದು ಫಲಪುಷ್ಪ ಪ್ರದರ್ಶನ ಮಾಡಿದ್ದಾರೆ. ಅವರು ಚೆನ್ನಾಗಿತ್ತು. ಅದರಲ್ಲಿ ಬಾಬಾ ಸಾಹೇಬರು ಗುರುಗಳಾದ ಕಬೀರು, ಬುದ್ಧ ಮತ್ತೆ ಜ್ಯೋತಿಬಾ ಫುಲೆ ಹಾಕಿದ್ದು ಸಂತೋಷ ಆಯ್ತು. ಆದ್ರೆ ಈ ಸರ್ಕಾರ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಈ ಟೋಕನಿಸಂ, ಈ ಸಾಂಕೇತೀಕರಣ, ಈ ಒಂದು ಸಣ್ಣ ಪುಟ್ಟ ಫೋಟೋ ಹಾಕೋದು, ಫಲಪುಷ್ಪ ಪ್ರದರ್ಶನ ಮಾಡಿದ್ರೆ ಸಾಕು, ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ. ದಲಿತ ಸಂಘಟನೆಗಳು, ಅಸಮಾನತೆ ವಿರುದ್ಧ ಸಂಘಟನೆಗಳು ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ನಮಗ್ ಬೇಕಾಗಿಲ್ಲ ಅದು ಅಷ್ಟೇ. ನಮಗೇನ್ ಬೇಕಾಗಿದೆ ಅಂದ್ರೆ ಇಡೀ ಒಂದು ರಚನಾತ್ಮಕ ಪರಿವರ್ತನೆ ಬೇಕಾಗಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರ್ ಕಾಂಶಿರಾಮ್ ಅವರು ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಜ್ಞಾಪಕ ಇಟ್ಕೊಳ್ಳಿ, ನಮ್ಗೆ 2022 ಫೆಬ್ರವರಿ 19ರಲ್ಲಿ ನೀಲಿ ಸಾಗರ ಬೆಂಗಳೂರು ಬಂತು. ಬೆಂಗಳೂರಿಗೆ ಬಂದಾಗ ಲಕ್ಷಾಂತರ ಜನ ಬಂದ್ರು. ಮಲ್ಲಿಕಾರ್ಜುನ ಗೌಡ ಪಾಟೀಲ್ ಅವರು ರಿಪಬ್ಲಿಕ್ ಡೇ ಬಾಬಾ ಸಾಹೇಬ್ ಫೋಟೋ ಹಾಕ್ತೆ, ಗಾಂಧಿ ಫೋಟೋ ಹಾಕುವಂತಾರೆ. ಅದನ್ನ ಒಂದು ಭಾವನಾತ್ಮಕವಾದ ಒಂದು ವಿರೋಧ ಬಂತು, ಸಂತೋಷ. ಆದ್ರೆ ಇವತ್ತಿನ ದಿನ ಕೇವಲ ಭಾವನಾತ್ಮಕ ವಿಚಾರ ಅಲ್ಲ ಇದು. ಇಡೀ ಅಸಮಾನತೆಯ ವ್ಯವಸ್ಥೆ, ಇಡೀ ದಲಿತ ವಿರೋಧಿ ವ್ಯವಸ್ಥೆ, ಇಡೀ ಆದಿವಾಸಿ ಬಡವರು ವಿರೋಧಿ ವ್ಯವಸ್ಥೆ, ಇನ್ನು ದಲಿತ ವಿರೋಧಿ, ಬಡವರು ವಿರೋಧಿ, ಆದಿವಾಸಿ ವಿರೋಧಿ ಅಂತ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ, ಈ ಸಿದ್ದರಾಮಯ್ಯ ಸರ್ಕಾರ. ನಾವೆಲ್ಲರೂ ಸೇರ್ಕೊಂಡು ಈ ನಮ್ಮ ಆಕ್ರೋಶನ ವ್ಯಕ್ತಪಡಿಸಬೇಕು. ಯಾರಾದ್ರೂ ಉತ್ತಮ ಸಮಾಜ ಕಟ್ಟಕ್ಕೆ ತಾಕತ್ತಿದ್ರೆ, ವಿಚಾರ ಇದ್ರೆ, ಕಾಳಜಿ ಇದ್ರೆ, ಅದು ನಿಮ್ಮೆಲ್ಲರಂತ ಅಂಬೇಡ್ಕರ್ ವಾದಿಗಳು, ಪೆರಿಯಾರ್ ವಾದಿಗಳು, ಸಮಾನತಾವಾದಿಗಳು. ಬನ್ನಿ, ಆಗಸ್ಟ್ 28, 2024 ಬುಧವಾರ ಫ್ರೀಡಂ ಪಾರ್ಕ್ ನಲ್ಲಿ 11 ಗಂಟೆಗೆ ಕಾಂಗ್ರೆಸ್ ಹಠಾವ್, ದಲಿತ್ ಬಚಾವ್, ಸಮಾನತಾವಾದಿಗಳೆಲ್ಲ ಜೊತೆಗೆ ಸೇರಿ ಜೈ ಕರ್ನಾಟಕ, ಜೈ ಭೀಮ್.